ನಮಸ್ಕಾರ ಸ್ನೇಹಿತರೆ. ಭಾರತಕ್ಕೆ ಸಮುದ್ರ ಮಾರ್ಗ ಅಥವಾ ಸಮುದ್ರ ವ್ಯಾಪಾರ ಯಾವಾಗಿಂದ ಇದೆ ಅನ್ನೋದು ಗೊತ್ತಾ? ನಮ್ಮ ಪಠ್ಯ ಪುಸ್ತಕಗಳ ಪ್ರಕಾರ ನಾವು ಓದಿದ್ದು 1498ರಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಾದ ಮೇಲೆ ಅನ್ನೋದನ್ನು ಮಾತ್ರ. ಆದರೆ ಅಲ್ಲಿಯವರೆಗೂ ನಮ್ಮ ಭಾರತಕ್ಕೆ ಸಮುದ್ರ ಮಾರ್ಗ ಇರಲಿಲ್ವಾ ಅಂತ ನೋಡೋಣ ಬನ್ನಿ. ಭಾರತದಲ್ಲಿರುವ ನೌಕೆ ಅಥವಾ ನೌಕಾಪಡೆಯು ಇತ್ತೀಚಿನ ಪರಿಕಲ್ಪನೆಯಲ್ಲ. ಅದು ರಾಮಾಯಣ ಮಹಾಭಾರತ ಕಾಲದಿಂದಲೂ ಇದೆ. ಪ್ರಾಚೀನ ಕಾಲದಲ್ಲಿ ನದಿ ಸಮುದ್ರ ದಾಟಲು ಹಡಗುಗಳನ್ನು ಬಳಸ್ತಾ ಇದ್ರು. ಋಗ್ವೇದದಲ್ಲಿ ದೋಣಿಯ ಮೂಲಕ ಸಾಗರವನ್ನು ದಾಟ್ತಾ ಇದ್ರು ಅನ್ನೋ ಉಲ್ಲೇಖ ಸಿಗುತ್ತೆ. ಸರಸ್ವತಿ ನದಿಯನ್ನು ಹಿರಣ್ಯವರ್ತಿನಿ ಅಂತ ಕರಿತಾ ಇದ್ರು. ಇಲ್ಲಿ ಚಿನ್ನದ ಲೋಹವನ್ನು ಹೊರತೆಗೆದು ರಫ್ತು ಮಾಡಲಾಗ್ತಿತ್ತು ಅನ್ನೋ ಉಲ್ಲೇಖ ಋಗ್ವೇದದಲ್ಲಿ ಸಿಗುತ್ತೆ. ಸಂಸ್ಕೃತದಲ್ಲಿ ದೋಣಿಯನ್ನು ಮುಕ್ತಿಕಲ್ಪತೃ ಅಂತ ಕರೆಯಲಾಗುತ್ತೆ. ಅಜಂತ ಗುಹೆಗಳಲ್ಲಿ ದೋಣಿ ನಿರ್ಮಾಣದ ಚಿತ್ರಗಳನ್ನು ಕಾಣಬಹುದು. ರಾಮಾಯಣದಲ್ಲಿ ರಾವಣನಿಗೆ ವಿಮಾನಗಳ ಜೊತೆಗೆ ಅನೇಕ ಸಾಗರ ಹಡಗುಗಳು ಇದ್ದವು ಅನ್ನೋದು ರಾಮಾಯಣದಲ್ಲಿ ತಿಳಿದುಬರುತ್ತೆ. ಇನ್ನು ಮಹಾಭಾರತದ ಪ್ರಕಾರ ಯಮುನಾ ನದಿಯಲ್ಲಿ ದೊಡ್ಡ ದೊಡ್ಡ ದೋಣಿಗಳು ಓಡಾಡ್ತಾ ಇದ್ವು ಅಂತ ತಿಳಿದುಬರುತ್ತೆ. ಈ ದೋಣಿಗಳ ಮೂಲಕವೇ ಕೃಷ್ಣ ಬಲರಾಮರು ದ್ವಾರಕೆಯಿಂದ ಮಥುರೆಗೆ ಸರಸ್ವತಿ ನದಿಯಲ್ಲಿ ದೋಣಿಯ ಮೂಲಕ ಪ್ರಯಾಣ ಮಾಡ್ತಾ ಇದ್ರು. ಇನ್ನು ಚಾಲುಕ್ಯರ ಕಾಲದಲ್ಲಿ ನಮ್ಮ ಕನ್ನಡಿಗರ ಹೆಮ್ಮೆಯ ದಕ್ಷಿಣಪಥೇಶ್ವರ ಇಮ್ಮಡಿ ಪುಲಿಕೇಶಿ ಬಳಿ ನೌಕಾಪಡೆಯೇ ಇತ್ತು. ಶಿವಾಜಿ ಮಹಾರಾಜರ ಕಾಲದಲ್ಲೂ ನೌಕಾಪಡೆ ಇತ್ತು ಅನ್ನೋದು ತಿಳಿದುಬರುತ್ತೆ. ಮೊದಲನೇ ಶತಮಾನಕ್ಕೂ ಮೊದಲು ಭಾರತದಲ್ಲಿದ್ದ ಬಂದರು ತಮಿಳುನಾಡಿನ ಕಾವೇರಿಪಟ್ಟಣಂ ಬಳಿ ಪತ್ತೆಯಾಗಿದೆ. ಅಂದರೆ 1ನೇ ಶತಮಾನಕ್ಕೂ ಮೊದಲೇ ನಮ್ಮಲ್ಲಿ ಸಮುದ್ರ ವ್ಯಾಪಾರ ಇತ್ತು ಅನ್ನೋದು ತಿಳಿದುಬರುತ್ತೆ. ಇನ್ನು ರಾಜೇಂದ್ರ ಚೋಳ, ಕುಲೋತ್ತುಂಗ ಚೋಳರು ಸಾಗರದಾಚೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ರು ಅಂತ ತಿಳಿದುಬರುತ್ತೆ. ನಮ್ಮ ವಿಜಯನಗರದ ಅರಸರ ಕಾಲದಲ್ಲಿ ವಿದೇಶಿ ವ್ಯಾಪಾರ ನಡೀತಾ ಇತ್ತು ಅನ್ನೋದಕ್ಕೆ ಅನೇಕ ದಾಖಲೆ ನಮ್ಮಲ್ಲಿ ಸಿಗುತ್ತೆ. ಇನ್ನೊಂದು ಪ್ರಮುಖ ದಾಖಲೆ ಅಂದರೆ ಅರಬ್ ರಾಷ್ಟ್ರಗಳಲ್ಲಿ ಒಂದಾದ ಯಮನ್ ಹತ್ತಿರ ಸುಕೋತ್ರೋ ಎಂಬ ದ್ವೀಪ ಇದೆ. ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ. ಇದೇನು ಭಾರತದ ನೌಕಾಪಡೆ ಹೇಳ್ತಾ ಯಮನ್ ಹತ್ತಿರ ಇರೋ ದ್ವೀಪದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರ? ಈ ದ್ವೀಪಕ್ಕೆ 1ನೇ ಶತಮಾನದಿಂದಲೂ ಇಲ್ಲಿಗೆ ನಾವಿಕರು ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ 1ನೇ ಶತಮಾನಕ್ಕೆ ಸಂಬಂಧಿಸಿದ ನಮ್ಮ ಓಂ ಸ್ವಸ್ತಿಕ್ ಚಿಹ್ನೆಗಳು ಈಗಲೂ ಸಹ ಇಲ್ಲಿವೆ. ಮತ್ತು ಶಾತವಾಹನರ ಕಾಲದ ನಾಣ್ಯಗಳು ಸಹ ಈ ದ್ವೀಪದಲ್ಲಿ ಸಿಕ್ಕಿದೆ. ಒಂದು ಯೋಚನೆ ಮಾಡಿ, ಎಲ್ಲಿಯ ಭಾರತ, ಎಲ್ಲಿಯ ಸುಕೋತ್ರ ದ್ವೀಪ? 1ನೇ ಶತಮಾನದ ನಾಣ್ಯಗಳು ಇಲ್ಲಿ ಸಿಕ್ಕಿರೋದಾದರೂ ಹೇಗೆ? ಒಂದು ಅಲ್ಲಿಂದ ಇಲ್ಲಿಗೆ ಯಾರಾದರೂ ಬಂದಿರಬೇಕು, ಇಲ್ಲ ಇಲ್ಲಿಂದ ಅಲ್ಲಿಗೆ ಯಾರಾದರೂ ಹೋಗಿರಬೇಕು. ಇಲ್ಲ ಅಂದರೆ ಹಾಗೆ ನಾಣ್ಯಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ. ಓಂ ಸ್ವಸ್ತಿಕ್ ಗುರುತುಗಳು 1ನೇ ಶತಮಾನದಲ್ಲಿ ಅಲ್ಲಿ ಬರೆದಿದ್ದಾರೆ ಅಂದರೆ ನಮ್ಮ ಭಾರತದವರೇ ಅಲ್ಲಿಗೆ ಹೋಗಿದ್ದಾರೆ ಅಂತ ಅರ್ಥ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಓದಿದ ಇತಿಹಾಸ ಪುಸ್ತಕದಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದವನು ವಾಸ್ಕೋ ಡ ಗಾಮ ಅಂತಲೇ ಹೇಳಿರೋದು. ನಮ್ಮ ಇತಿಹಾಸಕಾರರಿಗೆ ವಾಸ್ಕೋ ಡ ಗಾಮನ ಮೇಲೆ ಪ್ರೀತಿ ಯಾಕೆ ಅನ್ನೋದು ಗೊತ್ತಿಲ್ಲ. ನಾವು ತಿಳ್ಕೊಬೇಕಷ್ಟೆ. ಮತ್ತು ಪೋರ್ಚುಗೀಸರು ಏನಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಬೇಕಾಗಿ ಬಂತು ಅಂದರೆ, ಅವರಿಗೆ ಭಾರತದ ಸಾಂಬಾರಿನ ಪದಾರ್ಥಗಳ ರುಚಿ ನಾಲ್ಗೆ ಹತ್ತಿತ್ತು. ಅವರಿಗೆ ಅರಬ್ ಕಡೆಯ ಬಾಗಿಲು ಮುಚ್ಚಿದಾಗ ಅವರು ಸಮುದ್ರ ಮಾರ್ಗವನ್ನು ಅವರಿಗೋಸ್ಕರನೇ ಹುಡುಕಬೇಕಾಗಿ ಬಂತು. ಆದ ಕಾರಣ ವಾಸ್ಕೋ ಡ ಗಾಮ ಭಾರತಕ್ಕೆ ಅವರಿಗಾಗಿ ಸಮುದ್ರ ಮಾರ್ಗವನ್ನು ಕಂಡುಹಿಡ್ಕೊಂಡ. ಮತ್ತು ವಾಸ್ಕೋ ಡ ಗಾಮ ಕೇರಳಕ್ಕೆ ಬಂದು ಅವನು ಮಾಡಿದ ನರಮೇಧದ ಬಗ್ಗೆ ಎಲ್ಲೂ ಹೇಳೋದಿಲ್ಲ. ಏನೋ ಅವನು ದೇವದೂತ, ಅವನೇ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಅಂತ ನಮ್ಮ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಈಗ ನೀವೇ ಹೇಳಿ, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ. ನಮಸ್ಕಾರ.